ಗವರ್ನರ್ ಭೇಟಿ ಮಾಡಿದಂತಹ ಡಿಕೆಶಿಗೆ ಕುತೂಹಲ ಇರುವಂತದ್ದು. ಸೊ ಡಿಕೆಶಿ ನೇತೃತ್ವದಲ್ಲಿ ಸರ್ಕಾರ ರಚನೆಗೆ ಒಂದ್ ಕಡೆ ಕಸರತ್ತು ನಡೀತಾ ಇದೆ. ಸಂಜೆ 4 ಗಂಟೆಗೆ ಕಾಂಗ್ರೆಸ್ ಶಾಸಕಾಂಗ ಸಭೆ ಕೂಡ ಆಯೋಜನೆ ಮಾಡಿರುವಂತದ್ದು. ಗವರ್ನರ್ನ ಭೇಟಿ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಸಂಜೆ 4 ಗಂಟೆಗೆ ಕಾಂಗ್ರೆಸ್ ಶಾಸಕಾಂಗ ಸಭೆ ಕೂಡ. ಸಿಎಲ್ಪಿ ಸಭೆಗೂ ಮುನ್ನವೇ ಲೋಕಭವನಕ್ಕೆ ಡಿಕೆಶಿ ಆಗಮಿಸಲಿದ್ದಾರೆ. ನಂತರ ಸಿಎಲ್ಪಿಗೆ ಮುನ್ನವೇ ಗವರ್ನರ್ನ ಭೇಟಿ ಮಾಡಿರುವಂತಹ ಡಿಕೆ ಶಿವಕುಮಾರ್ ಗವರ್ನರ್ ಬಳಿ ಮುಂದಿನ ಕ್ರಮಗಳ ಬಗ್ಗೆ ಕೂಡ ಚರ್ಚೆ ಮಾಡಿದ್ದಾರೆ. ಆದರೆ ಸರ್ಕಾರ ರಚನೆಗೆ ಹಕ್ಕು ಮಂಡನೆ ಸಾಧ್ಯ ಇಲ್ಲ. ಉಭಯ ಕುಶಲೋಪರಿ ಜೊತೆ ರಾಜಕೀಯ ಚರ್ಚೆ ಆಗಿರುವಂಥದ್ದು. ಸೊ ಚರ್ಚೆಗೆ ಗ್ರಾಸವಾದಂತಹ ಗವರ್ನರ್ ಮತ್ತೆ ಡಿಕೆಯ ಭೇಟಿ. ಸಿಎಲ್ಪಿ ಸಭೆಗೂ ಮುನ್ನವೇ ಗವರ್ನರ್ ಭೇಟಿಯನ್ನ ಮಾಡಿರುವಂತಹ ಡಿಕೆ ಶಿವಕುಮಾರ್. ಈ ಒಂದು ನಡೆ ಸಿಕ್ಕಾಪಟ್ಟೆ ಕುತೂಹಲಕಾರಿಯಾಗಿದೆ. ಡಿಕೆಶಿ ನೇತೃತ್ವದಲ್ಲಿ ಸರ್ಕಾರ ರಚನೆ ಮಾಡೋದಕ್ಕೆ ಒಂದ್ ಕಡೆ ಕಸರತ್ತು ನಡೀತಾ ಇದೆ, ಮತ್ತೊಂದು ಕಡೆ ಸಿದ್ದರಾಮಯ್ಯ ತಮ್ಮದೇ ಆದಂತಹ ಒಂದು ಪವರ್ ಪ್ಲೇನ ಜಾರಿಗೆ ತರಬೇಕು ಅಂತ ಹೇಳ್ಬಿಟ್ಟು ಡಿಕೆಶಿ ಪಟ್ಟದಲ್ಲಿದ್ರೂ ಕೂಡ ತಮ್ಮ ಒಂದು ಹೋಲ್ಡ್ನಲ್ಲೇ ಇರಬೇಕು ಎಲ್ಲವೂ ಕೂಡ ಅಂತ ಹೇಳ್ಬಿಟ್ಟು ಅವರು ಒಂದು ರೀತಿಯಾಗಿ ಸ್ಟ್ರಾಟಜೀಸ್ ಪ್ಲಾನ್ಸ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಸರ್ಕಾರ ರಚನೆಗೆ ಹಕ್ಕು ಮಂಡನೆ ಸಾಧ್ಯ ಇಲ್ಲ ಅನ್ನುವಂಥ ವಿಚಾರ ಒಂದ್ ಕಡೆ ಆದ್ರೆ, ಉಭಯ ಕುಶಲೋಪರಿ ಜೊತೆಗೆ ರಾಜಕೀಯ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಚರ್ಚೆಗೆ ಗ್ರಾಸವಾದಂತಹ ಗವರ್ನರ್ ಮತ್ತೆ ಡಿಕೆಶಿಯ ಭೇಟಿ. ಸಿಎಲ್ಪಿ ಸಭೆಗೂ ಮುಂಚೆ ಭೇಟಿಯಾಗಿದ್ದಾರೆ. ಮುಂದಿನ ಕ್ರಮಗಳ ಬಗ್ಗೆ ಚರ್ಚೆ ಮಾಡುವಂತಹ ಸಾಧ್ಯತೆಗಳಿಗೆ ಸಾಕಷ್ಟು ವಿಚಾರಗಳಿದೆ. ಒಂದ್ ಕಡೆ ಹೈಕಮಾಂಡ್ ಸಿದ್ದರಾಮಯ್ಯ ಮನವೊಲಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಸಚಿವರ ಸ್ಥಾನವನ್ನ ಸಿದ್ದರಾಮಯ್ಯ ಯಾರಿಗೆ ಸೂಚಿಸ್ತಾರೋ ಅಲ್ಲೇ ಫೈನಲೈಸ್ ಮಾಡಬೇಕು ಅವರನ್ನೇ ಅನ್ನುವಂಥದ್ದಿತ್ತು. ಅಂಡ್ ಈಗ ಡಿಸಿಎಂ ಸ್ಥಾನಕ್ಕೂ ಕೂಡ ಸಿಕ್ಕಾಪಟ್ಟೆ ಫೈಟ್ ನಡೀತಾ ಇದೆ. 4 ಜನರ ಹೆಸರನ್ನ ಸಿದ್ದು ಸೂಚನೆ ಮಾಡಿದ್ರೆ ಒಂದ್ ಕಡೆ ಡಿಕೆ ಶಿವಕುಮಾರ್ ಅದಕ್ಕೆ ಒಪ್ತಾ ಇಲ್ಲ, ಒಬ್ರು ಇಲ್ಲ ಇಬ್ರು ಸಾಕು ಅಂತ ಅಂತಿದ್ದಾರೆ. ಹೈಕಮಾಂಡ್ ನಡೆಯೇ ಬೇರೆ ಇದೆ. ಸೊ ಇದೆಲ್ಲ ಗೊಂದಲಗಳು ಇದ್ದೇ ಇದೆ. ಸಿಎಲ್ಪಿ ಸಭೆಗೂ ಮುಂಚೆನೆ ಇದೀಗ ಡಿಕೆಶಿಯ ಭೇಟಿ ಒಂದು ಕುತೂಹಲಕಾರಿಯಾಗಿದೆ. ಉಭಯ ಕುಶಲೋಪರಿ ಜೊತೆಗೆ ರಾಜಕೀಯ ಚರ್ಚೆ ಕೂಡ ಆಗ್ತಾ ಇರುವಂಥದ್ದು. ಚರ್ಚೆಗೆ ಗ್ರಾಸವಾದಂತಹ ಗವರ್ನರ್ ಮತ್ತೆ ಡಿಕೆ ಶಿವಕುಮಾರ್ ಅವರ ಭೇಟಿ ಕೂಡ. ಸಿಎಲ್ಪಿ ಸಭೆಯಲ್ಲಿ ಏನೆಲ್ಲ ವಿಚಾರಗಳು ಚರ್ಚೆ ಆಗತ್ತೆ, ಸೊ ಯಾವ ರೀತಿಯಾಗಿ ಡಿಸಿಷನ್ಸ್ ಅನ್ನ ತೆಗೆದುಕೊಳ್ಬೇಕು, ಯಾವ ರೀತಿ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅನ್ನುವಂತಹ ವಿಚಾರಗಳ ಬಗ್ಗೆ ಇದೀಗ ಮಾತುಕತೆ ಚರ್ಚೆ ಆಡೋದಕ್ಕೆ ಡಿಕೆ ಶಿವಕುಮಾರ್ ಗವರ್ನರ್ನ ಭೇಟಿಯಾಗಿದ್ದಾರೆ. ಈ ಒಂದು ಭೇಟಿ ಬಿಫೋರ್ ಸಿಎಲ್ಪಿ ಸಭೆಗಿನ ಮುಂಚೆ ಆಗಿರುವಂತಹ ಭೇಟಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಮತ್ತೆ ಕುತೂಹಲಕಾರಿಯಾದಂತಹ ಭೇಟಿ ಕೂಡ. ಮುಂದಿನ ಕ್ರಮಗಳ ಬಗ್ಗೆ ಚರ್ಚೆ ಮಾಡಲಿದ್ದಾರೆ. ಸಿಎಲ್ಪಿ ಸಭೆಯ ಬಳಿಕ ಡಿಕೆ ಕೈಗೆ ರಾಜ್ಯಪಾಲರು ಸಿಗೋದಿಲ್ವೇನೋ, ಹಾಗಾದರೆ ಮಧ್ಯಾಹ್ನ ಧರ್ಮಸ್ಥಳಕ್ಕೆ ಹೊರಳಿದ್ದಾರೆ ಗವರ್ನರ್ ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. ಸೊ ಹಾಗಾಗಿ ಭೇಟಿಯನ್ನು ಮಾಡೋದಕ್ಕೆ ಮುಂದಾಗಿರುವಂಥದ್ದು ಡಿಕೆ ಶಿವಕುಮಾರ್. ನಾಳೆ ಸಂಜೆ ಲೋಕಭವನಕ್ಕೆ ರಾಜ್ಯಪಾಲರು ವಾಪಸ್ ಆಗ್ತಾರೆ. ಸೊ ಬಿಫೋರ್ ದಟ್ ಸಿಎಲ್ಪಿ ಸಭೆಗೂ ಮುಂಚೆ ಅದಕ್ಕೋಸ್ಕರನೇ ಭೇಟಿ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಬುಧವಾರ ಸಿಎಂ ಆಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕಾರ ಮಾಡಬಹುದು ಅಥವಾ ಸೋಮವಾರ ಅಂತ ಕೂಡ ಹೇಳಲಾಗ್ತಾ ಇತ್ತು. ಈ ಸಂಬಂಧ ಗವರ್ನರ್ ಜೊತೆಗೆ ಯಾವಾಗ ಸೂಕ್ತ ಅಂತ ಬಿಟ್ಟು ಚರ್ಚೆ ಕೂಡ ಮಾಡಿರ್ಬೋದು. ಸಿಎಲ್ಪಿ ಸಭೆಗೂ ಮುಂಚೆ ಡಿಕೆಶಿ ಈ ಒಂದು ಭೇಟಿ ಸಾಕಷ್ಟು ಕುತೂಹಲಕ್ಕೂ ಕೂಡ ಎಡೆ ಮಾಡಿ ಕೊಡ್ತಾ ಇದೆ. ಅವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ. ಸಿಎಲ್ಪಿ ಸಭೆಯಲ್ಲಿ ಅವೆಲ್ಲ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ. ಬಹುಮತ ಅಂದರೆ ಸಂಖ್ಯಾಬಲವನ್ನು ಸೂಚಿಸುವಂತಹ ಸಾಧ್ಯತೆಗಳು ಮತ್ತು ಸಚಿವರ ಸ್ಥಾನಗಳು. ಡಿಕೆಶಿ ಜೊತೆಗೆ 10 ಜನ ಸಚಿವರು ಕೂಡ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಸೊ ಯಾರಿಗೆಲ್ಲ ಫಸ್ಟ್ ಲಿಸ್ಟ್ನಲ್ಲಿ ಯಾರ ಹೆಸರೆಲ್ಲ ಇದೆ ಅದೆಲ್ಲವನ್ನು ಕೂಡ ಡಿಕೆಶಿ ಚರ್ಚೆ ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಸೊ ಶಾಸಕಾಂಗ ನಾಯಕನಾದೆ ಹಕ್ಕು ಮಂಡನೆ ಮಾಡೋದು ಅಸಾಧ್ಯ. ತಮಿಳುನಾಡು ಉದಾಹರಣೆ ಮರೆತ್ರ ಡಿಕೆ ಶಿವಕುಮಾರ್. ಹಾಗಾದರೆ ಸರ್ಕಾರ ರಚನೆ ಬಲ ತೋರಿಸದೆ ಹೋದರೆ ರಾಜ್ಯಪಾಲರು ಕೂಡ ಒಪ್ಪೋದಿಲ್ಲ. ಸದ್ಯದ ಮಟ್ಟಿಗೆ ಸಿದ್ದರಾಮಯ್ಯನವರೇ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರು. ಸೊ ಸಿಎಲ್ಪಿ ನಾಯಕನಾಗಿ ಆಯ್ಕೆ ಆಗದ ಕಾರಣ ಡಿಕೆಗೆ ಹಕ್ಕು ಮಂಡನೆ ಅಧಿಕಾರ ಇಲ್ಲ ಅಂತ ಕೂಡ. ಸೊ ಇದು ಡಿಕೆಶಿಗೆ ಗೊತ್ತಿರದ ವಿಚಾರವೇ ಅಲ್ಲ, ಗೊತ್ತಾಗಿದೆ. ಸೊ ಔಪಚಾರಿಕವಾಗಿ ಸೊ ಈ ಭೇಟಿ ನಡೆದಿರಬಹುದೇನೋ, ಒಂದಷ್ಟು ಈ ಎಲ್ಲ ರಾಜಕೀಯ ಬೆಳವಣಿಗೆಗಳ ವಿಚಾರಗಳನ್ನು
ತಿಳ್ಕೊಳ್ಳೋದಕ್ಕೆ ಏನಾಗಬಹುದು ಮುಂದೆ, ಯಾವ ರೀತಿಯಾಗಿ ಪ್ಲಾನಿಂಗ್ಸನ್ನು ಮಾಡಬಹುದು.